ಹಲೋ ಎಲ್ರಿಗೂ ನಮಸ್ಕಾರ. ಸಾಹಿತ್ಯ ಸಂಪದ ದ್ವಿತೀಯ PUCಯ ಅತ್ಯುತ್ತಮ ಪದ್ಯವಾದ ಜಾಲಿಯ ಮರದಂತೆ ಎಂಬ ಪದ್ಯಭಾಗವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಪ್ರಸ್ತುತ ಜಾಲಿಯ ಮರದಂತೆ ಪದ್ಯದ ಲೇಖಕರು ಪುರಂದರದಾಸರು. ಮೊದಲು ಕವಿಕಾವ್ಯ ಪರಿಚಯ. ಪುರಂದರ ವಿಠ್ಠಲ ಎಂಬ ಅಂಕಿತನಾಮದಿಂದ ಪ್ರಸಿದ್ಧರಾಗಿರುವ ಪುರಂದರದಾಸರು ಸುಮಾರು 1484ರಲ್ಲಿ ಜನಿಸಿದರೆಂದು ಸಾಹಿತ್ಯ ಚರಿತ್ರೆಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂದರೆ ಪುರಂದರ ವಿಠ್ಠಲ ಅನ್ನುವಂಥದ್ದು ಪುರಂದರದಾಸರ ಅಂಕಿತನಾಮ. ಇವರು 1484ರಲ್ಲಿ ಜನಿಸಿದರು ಎಂದು ಸಾಹಿತ್ಯ ಚರಿತ್ರೆಕಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಎಂಬುದಾಗಿರುತ್ತೆ. ಮುತ್ತುರತ್ನಗಳ ವ್ಯಾಪಾರಿಯಾಗಿದ್ದಂತಹ ಇವರು ಐಹಿಕಾಸಕ್ತಿಗಳಲ್ಲಿ ವೈರಾಗ್ಯ ಉಂಟಾದ ಕಾರಣ ತಮ್ಮ ಸಮಸ್ತ ಐಶ್ವರ್ಯವನ್ನು ದಾನ ಮಾಡಿ ಹರಿದಾಸರಾಗ್ತಾರೆ. ಐಹಿಕಾಸಕ್ತಿಗಳು ಅಂತ ಬಂದರೆ ಲೌಕಿಕಾಸಕ್ತಿಗಳು, ಲೌಕಿಕ ಜಗತ್ತಿನ ಮೇಲೆ ವೈರಾಗ್ಯವನ್ನು ತಾಳಿ ಇವರು ಹರಿದಾಸರಾಗ್ತಾರೆ. ಪುರಂದರದಾಸರು ವ್ಯಾಸರಾಯರನ್ನು ಆಶ್ರಯಿಸ್ತಾರೆ. ಪುರಂದರದಾಸರು ವ್ಯಾಸರಾಯರನ್ನು ಆಶ್ರಯಿಸಿ ಅವರನ್ನು ಗುರುಗಳನ್ನಾಗಿಸ್ಕೊಳ್ತಾರೆ. ಶ್ರೀ ವ್ಯಾಸರಾಯರ ಅನುಗ್ರಹದಿಂದಾಗಿ ಇವರಿಗೆ ಜ್ಞಾನವೆಲ್ಲ ದೊರಕುತ್ತೆ. ಶ್ರೀ ವ್ಯಾಸರಾಯರೇ ಇವರಿಗೆ ಪುರಂದರ ವಿಠ್ಠಲ ಎಂಬ ಅಂಕಿತನಾಮವನ್ನು ಕೂಡ ನೀಡಿದರಂತೆ ಅಂತ ತಿಳಿಸ್ತಾ ಇದ್ದಾರೆ. ಕೀರ್ತನೆ, ಪದ, ಸುಳಾದಿ, ಉಗಭೋಗ ಮುಂತಾದ ಪ್ರಕಾರಗಳಲ್ಲಿ ಲಕ್ಷಾಂತರ ಹಾಡುಗಳನ್ನು ರಚಿಸಿರುವನೆಂದು ತಾವೇ ತಮ್ಮ ದೇವರ ನಾಮವೊಂದರಲ್ಲಿ ಹೇಳಿಕೊಂಡಿರುವರಾದರೂ ನಮಗೆ ಸಿಕ್ಕಿರುವ ಅವರ ಕೀರ್ತನೆಗಳ ಸಂಖ್ಯೆ 800ರಷ್ಟು ಮಾತ್ರ. ಪುರಂದರದಾಸರು ತಮ್ಮ ಅನೇಕ ಕೀರ್ತನೆಗಳಲ್ಲಿ ಹೇಳ್ತಾ ಹೋಗ್ತಾರೆ, ನಾನು ಲಕ್ಷಾಂತರ ಹಾಡುಗಳನ್ನು ರಚಿಸಿದ್ದೇನೆ ಅಂತ ಕೆಲವೊಂದು ಪದ್ಯಗಳಲ್ಲಿ ಆಡಿದರೂ ಕೂಡ ಪ್ರಸ್ತುತ ನಮಗೆ ಸಿಕ್ಕಿರುವಂಥದ್ದು 800ರಷ್ಟು ಕವಿತೆಗಳು ಮಾತ್ರ ಅಂತ ಹೇಳ್ತಿದ್ದಾರೆ. ಪಕ್ವವಾದಂತಹ ಜೀವನಾನುಭವ, ಸಮಾಜದ ಹಿತ, ಆಧ್ಯಾತ್ಮದ ಜಗತ್ತನ್ನು, ಆಧ್ಯಾತ್ಮದ ಅಗತ್ಯತೆಗಳನ್ನು ಪುರಂದರದಾಸರು ತಮ್ಮ ರಚನೆಗಳಲ್ಲಿ ಒತ್ತಿ ಹೇಳಿದ್ದಾರೆ. ತಮ್ಮ ಕೀರ್ತನೆಗಳಲ್ಲಾಗಿರಬಹುದು, ಸುಳಾದಿ, ಪದ, ಉಗಭೋಗಗಳು ಈ ರೀತಿಯ ಕೀರ್ತನೆಗಳಲ್ಲೆಲ್ಲ ತಾವು ಏನನ್ನು ಹೇಳ್ತಾ ಹೋಗ್ತಿದ್ದಾರೆ ಅಂತಂದರೆ ಪಕ್ವವಾದಂತಹ ಪರಿಪೂರ್ಣವಾದಂತಹ ಜೀವನಾನುಭವದ ಕುರಿತಂತಾಗಿರಬಹುದು, ಸಮಾಜದ ಹಿತಗಳೇನಿದೆ ಅದರ ಕುರಿತಂತೆ, ಆಧ್ಯಾತ್ಮದ ಅಗತ್ಯತೆಗಳನ್ನು ಕುರಿತಂತೆ ತಮ್ಮ ಕೀರ್ತನೆಗಳಲ್ಲಿ, ತಮ್ಮ ರಚನೆಗಳಲ್ಲಿ ಹೇಳ್ತಾ ಹೋಗ್ತಾರೆ ಪುರಂದರದಾಸರು. ಇವರ ಕೀರ್ತನೆಗಳು ಕರ್ನಾಟಕ ಸಂಗೀತವನ್ನು ಉಜ್ವಲಗೊಳಿಸಿದ್ದರಿಂದ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಹೆಗ್ಗಳಿಕೆಯು ಇವರದಾಗಿದೆ. ಬಹಳ ಮುಖ್ಯವಾದಂಥದ್ದು, ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರು ಅಂತ ಕರಿತೀವಿ ಅಂದರೆ ಪುರಂದರದಾಸರು. ದಾಸರೆಂದರೆ ಪುರಂದರದಾಸರಯ್ಯ ಎನ್ನುವ ವ್ಯಾಸರಾಯರಿಂದ ಹೊಗಳಿಸಿಕೊಂಡಂತಹ ಪುರಂದರದಾಸರ ಸಾಹಿತ್ಯ ಕೃಷಿ ಅತ್ಯಂತ ಜನಪ್ರಿಯವಾದದ್ದು. ಅಷ್ಟೊಂದು ಕೀರ್ತನೆಗಳ ಸಂಗ್ರಹವನ್ನು ನಮಗೆ ಕೊಟ್ಟಿರುವಂಥವರು ಪುರಂದರದಾಸರು. 1564ರ ಪುಷ್ಯಬಹುಳ ಅಮಾವಾಸ್ಯೆಯಂದು ಇವರು ಕಾಲವಾದರೆಂದು ನಂಬಲಾಗಿದೆ. ಕಾಲವಾದರು ಅಂತ ಅಂದರೆ ಸಮಾಧಿಸ್ಥರಾದರು ಅಥವಾ ಮರಣವನ್ನು ಹೊಂದಿದರು ಅಂತ ಹೇಳ್ಬೋದು. 1564ರಂದು. ಇದಿಷ್ಟು ಕವಿಕಾವ್ಯ ಪರಿಚಯವಾಗಿದೆ. ಪ್ರಸ್ತುತ ಪದ್ಯವಾದ ಜಾಲಿಯ ಮರದಂತೆ ಪುರಂದರದಾಸರಿಂದ ರಚನೆಗೊಂಡಂತಹ ಈ ಪದ್ಯದಲ್ಲಿ ಏನನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋದಾದರೆ, ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವಂತಹ ಮಹತ್ವ, ಗೌರವಗಳು ಸತ್ಪಾತ್ರರಿಗೆ ದೊರಕುತ್ತಿಲ್ಲ. ಅಂದರೆ ದೋಷವುಳ್ಳಂತಹ ಜನರಿಗೆ ದೊರಕುತ್ತಿರುವಂತಹ ಗೌರವಗಳು, ಮಹತ್ವಗಳು, ಆಧಾರಗಳು ಯಾವುದುಗಳು ಕೂಡ ಸತ್ಪಾತ್ರರಿಗೆ, ಸತ್ಯವಂತರಿಗೆ ದೊರಕುತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜಾಲಿಯ ಮರವು ನೆರಳಲ್ಲ ಎಂದು ಜಾನಪದರು ಹಾಡಿದ್ದಾರೆ. ನಾವಿಲ್ಲಿ ಉದಾಹರಣೆಯಾಗಿ ಜಾಲಿಯ ಮರವನ್ನು ಪ್ರತಿಬಿಂಬಿಸ್ತಾ ಹೋಗ್ತೀವಿ. ಜಾಲಿಯ ಮರವು ಯಾವುದೇ ರೀತಿಯ ನೆರಳನ್ನು ನೀಡೋದಿಲ್ಲ, ಅದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರುವುದಂಥದ್ದಲ್ಲ ಅನ್ನೋದನ್ನು ಜಾನಪದರು ಕೂಡ ಹಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೂ ಜಾಲಿಯ ಮರದಂತಿರುವವರ ವಿಜೃಂಭಣೆಯು ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳೆಯುತ್ತಾ ಬಂದಿದೆ. ಪ್ರಸ್ತುತ ಪದ್ಯದ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಜಾಲಿಯ ಮರದಂತೆ ನಮ್ಮ ಸಮಾಜದಲ್ಲಿರುವಂತಹ ಅನೇಕ ಜನರು ತಮ್ಮ ಆ ಒಂದು ಜಾಲಿಯ ಮರದ ಗುಣವನ್ನೊಂದು ತಮ್ಮ ವಿಜೃಂಭಣೆಯ ಜೀವನವನ್ನು ನಡೆಸೋದ್ರ ಮೂಲಕ ಅದು ಎಲ್ಲೆಂದರಲ್ಲಿ ಉಗ್ರವಾಗಿ ತನ್ನ ಅಗಾಧವಾದಂತಹ ಬೇರನ್ನು ಬೆಳೆಯುತ್ತಾ ಬಂದಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಜಾಲಿಯ ಮರ
ದುರ್ಜನರ ವೃಂದ ಎರಡನ್ನೂ ಸಮೀಕರಿಸಿ ಪುರಂದರದಾಸರು ರಚಿಸಿರುವಂತಹ ಈ ರಚನೆಯಲ್ಲಿ ಹೂವಿಲ್ಲದ, ಹಣ್ಣಿಲ್ಲದ, ನೆರಳಿಲ್ಲದ, ರಸಹೀನವಾದ ಜಾಲಿಯ ಮರವು ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ. ಅಂದರೆ ಜಾಲಿಯ ಮರ ಮತ್ತು ದುರ್ಜನರ ವೃಂದ ಇವೆರಡನ್ನೂ ಸಮೀಕರಿಸಿ ಪುರಂದರದಾಸರು ಈ ರಚನೆಯಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಜಾಲಿಯ ಮರದಲ್ಲಿ ಯಾವುದೇ ರೀತಿಯ ಹೂಗಳಿರೋದಿಲ್ಲ, ಹಣ್ಣುಗಳಿರೋದಿಲ್ಲ, ನೆರಳು ಕೂಡ ಇರೋದಿಲ್ಲ. ಈ ರೀತಿ ರಸಹೀನವಾದಂತಹ ಜಾಲಿಯ ಮರದಲ್ಲಿ ಅದೇ ರೀತಿಯ ಗುಣಗಳನ್ನು ಹೊಂದಿರುವಂತಹ ಜನರೂ ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ. ಈ ಸಮಾಜ ಕಂಟಕರ ಒಂದು ಅವಗುಣಗಳನ್ನು ಇದು ಪ್ರಸ್ತುತ ಪದ್ಯ ನಮಗೆ ಧ್ವನಿಸ್ತಾ ಹೋಗುತ್ತೆ, ತಿಳಿಸ್ಕೊಡ್ತಾ ಹೋಗುತ್ತೆ. ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡುವುದಿಲ್ಲ, ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ. ಜ್ಞಾನ ಗಂಧವಾಗಲಿ ಸ್ನೇಹರ ರಸವಾಗಲಿ ಅವರಲ್ಲಿರಲಿಲ್ಲ. ಅಮೂಲಾಗ್ರವಾಗಿ ಕಂಟಕ ವೃತ್ತಿಯನ್ನೇ ಮೆರೆಸುವ ದುರ್ಜನರ ಸ್ವಭಾವ ಚಿತ್ರಣ ಈ ಕೀರ್ತನೆಯಲ್ಲಿ ಸಮರ್ಥವಾಗಿ ರೂಪಿತಗೊಂಡಿದೆ. ಪ್ರಸ್ತುತ ಕೀರ್ತನೆಯಲ್ಲಿ ಏನನ್ನು ಹೇಳ್ತಾ ಹೋಗ್ತಿದ್ದಾರೆ ಸಮಾಜದ ಜನರ ಬಗ್ಗೆ ಅಂತ ಹೇಳಿದರೆ, ಸತ್ಪುರುಷರಿಗೆ ಅಂದರೆ ಸತ್ಯವಂತರಿಗೆ, ಒಳ್ಳೆಯ ಮನುಷ್ಯರಿಗೆ ದುರ್ಜನರು ಯಾವುದೇ ರೀತಿಯ ಸಹಾಯವನ್ನು ಮಾಡೋದಿಲ್ಲ, ಆಶ್ರಯವನ್ನು ನೀಡೋದಿಲ್ಲ. ದುರ್ಬಲರಿಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕಾಗದೇ ಇರುವಂಥವರಿಗೂ ಕೂಡ ಇವರು ಸಹಾಯವನ್ನು ಮಾಡೋದಿಲ್ಲ. ಜ್ಞಾನ ಗಂಧವಾಗಲಿ ಕೂಡ ಅವರ ಹತ್ರ ಇರೋದಿಲ್ಲ, ಸ್ನೇಹ ರಸವಾಗಲಿ ಅವರಲ್ಲಿರೋದಿಲ್ಲ. ಈ ರೀತಿ ಜಾಲಿಯ ಮರ ಯಾವ ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರುವುದಿಲ್ಲವೋ ಅದೇ ರೀತಿ ಸಮಾಜ ಕಂಟಕರಾದಂತಹ ದುರ್ಜನರು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಎರಡೂ ವೃಂದಗಳನ್ನು ಅನುಕರಿಸಿ ನಮಗೆ ಪ್ರಸ್ತುತ ಲೇಖನದಲ್ಲಿ, ಪ್ರಸ್ತುತ ಪದ್ಯ ಭಾಗದಲ್ಲಿ ನಮಗೆ ವಿವರಿಸ್ತಾ ಹೋಗ್ತಾರೆ ಪುರಂದರದಾಸರು.